ನಾನ್ ಬದುಕಲ್ಲ, ಸಾಯ್ತೀನಿ. ಬಂದೆ ಏನಾಯ್ತು? ಅಯ್ಯೋ ಅಣ್ಣ, ಇಳಿ. ಬಿಡು, ನಾನ್ ಸಾಯ್ಬೇಕು, ಬಿಡು. ಯಾಕೋ ಏನಾಯ್ತು ನಿಂಗೆ? ಏನಂತ ಹೇಳದ, ನನ್ ಕಂಪ್ನಿ ಎಲ್ಲ ಲಾಸ್ ಆಗಿ ದೊಡ್ಡ ಸಾಲ್ಗಾರ ಆಗ್ಬಿಟ್ಟೆ, ಅದಕ್ಕೋಸ್ಕರ ಇಷ್ಟಕ್ಕೆಲ್ಲ ಯಾರು ಸಾಯ್ತಾರ? ನಾನೊಂದು ಐಡಿಯಾ ಕೊಡ್ತೀನಿ, ಆ ತರ ಮಾಡು. ರಮ್ಮಿ ಆಟಾಡು, ದುಡ್ಡು ಮಾಡು. ಯಾಕೆ ಬೇಬಿ ನಿನಗೆ ಗೊತ್ತಿಲ್ವಾ? ಎಷ್ಟು ಜನ ವಿಡಿಯೋ ಮಾಡ್ತಿಲ್ವಾ ರಮ್ಮಿ ಆಟಾಡಿ ದುಡ್ಡು ಮಾಡಿ ಅಂತ? ನಾನು ಹೇಳ್ದಂಗ್ ಮಾಡಿ. ನೀನ್ ಹೇಳ್ದಂಗೆ ರಮ್ಮಿ ಆಟ ಆಡಿ ದುಡ್ಡು ಮಾಡ್ತೀನಿ. ಅವತ್ ನಮ್ಮ ಮನೇಲಿ ಸಾಯ ಕೊಟ್ಟಿದ್ದೆ, ನನ್ನ ತಮ್ಮ ರಮ್ಮಿ ಆಡು ಅಂತ ಒಳ್ಳೆ ಐಡಿಯಾ ಕೊಟ್ಟ. ಆದ್ರೆ ಇವಾಗ ಸಾಯಕ್ಕೆ ಮನೇನೆ ಇಲ್ಲದಿರಂಗಾಗೋಯ್ತು. ರಮ್ಮಿ ಆಡಿ ಆಡಿ ಮನೇನೆ ಕಳ್ಕೊಬಿಟ್ಟೆ, ಈಗ ಸಾಯಕ್ಕೆ ಎಲ್ಲಿ ಅಂತ ಹೋಗ್ಲಿ? ಈ ವಿಡಿಯೋ ನೋಡಕ್ಕೆ ಕಾಮಿಡಿ ಆಗಿರ್ಬೋದು, ಆದ್ರೆ ಎಷ್ಟೋ ಜನ ಲೈಫ್ ಅಲ್ಲಿ ನಿಜವಾಗ್ಲೂ ನಡೆದಿದೆ. ಯಾರೋ ವಿಡಿಯೋ ಮಾಡಿ ನೋಡಿ ನಂಬಿರ್ತೀರಾ, ನಾನುವೇ ದುಡ್ಡು ಮಾಡಬಹುದು ಅಂತ ನಂಬಿ ದುಡ್ಡು ಹಾಕಿ ಕಳ್ಕೊಂತೀರಾ. ಅದನ್ನ ರಿಕವರಿ ಮಾಡಕ್ಕೆ ಮತ್ತೆ ದುಡ್ಡು ಹಾಕಿ ಮತ್ತೆ ಕಳ್ಕೊಂತೀರಾ. ಕೊನೆಗಿರೋ ಬರೋ ದುಡ್ಡೆಲ್ಲ ಕಳ್ಕೊಂಡು ಮನೆ ಮಠ ಮಾರ್ಕೊಂಡು ಬೀದಿಗೆ ಬೀಳ್ತೀರಾ. ನಾನು ವಿಡಿಯೋ ಮಾಡೋರ್ ಬಗ್ಗೆ ಮಾತಾಡಲ್ಲ, ಅದನ್ನ ನೋಡೋರ್ ಬಗ್ಗೆ ಮಾತಾಡ್ತೀನಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್, ಗೇಮಿಂಗ್, ರಮ್ಮಿ ಈ ತರ ಯಾವುದೇ ಪ್ರಮೋಷನ್ ವಿಡಿಯೋ ನೋಡಿದ್ರೆ ಇಟ್ಸ್ ಎ ಪ್ರಮೋಷನ್ ವಿಡಿಯೋ ಅಷ್ಟೇ. ದಯವಿಟ್ಟು ಇದಕ್ಕೆಲ್ಲ ದುಡ್ಡಾಕಿ ನಿಮ್ ಲೈಫ್ ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ನಿಮ್ ಫ್ಯಾಮಿಲಿ ಜೊತೆ ಸಂತೋಷವಾಗಿ ಚೆನ್ನಾಗಿರ್ತೀರಾ, ಆದ್ರೆ ನೀವು ಮಾಡೋ ಇದೊಂದು ತಪ್ಪಿಂದ ನೀವು ಒಬ್ಬರೇ ಅಲ್ಲ, ಇಡೀ ನಿಮ್ ಫ್ಯಾಮಿಲಿನೇ ಸಫರ್ ಪಡುತ್ತೆ. ಇನ್ಮೇಲಾದ್ರೂ ಯಾವ್ದು ಸರಿ ಯಾವ್ದು ತಪ್ಪು ಅಂತ ದಯವಿಟ್ಟು ಯೋಚನೆ ಮಾಡಿ. ನಿಮ್ ಜೀವನ ಹಾಳಾಗೋದು ಉದ್ದಾರ ಆಗೋದು ನಿಮ್ಗಳ ಕೈಯಲ್ಲೇ ಇರೋದು.